ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಜೀವನದಲ್ಲಿ ಬಹಳಷ್ಟು ವಿಷಯಗಳು ಎದುರಿನವರು ನಿಮ್ಮನ್ನು ಹೇಗೆ ನೋಡ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇಂದಿನ ಜಗತ್ತಿನಲ್ಲಿ ಜನರು ನಿಮ್ಮ ಶ್ರಮವನ್ನು ನೋಡೋದಿಲ್ಲ, ನಿಮ್ಮ ಉದ್ದೇಶವನ್ನು ಕೂಡ ನೋಡೋದಿಲ್ಲ, ನಿಮ್ಮ ಹೃದಯವನ್ನು ಕೂಡ ನೋಡೋದಿಲ್ಲ. ಜನರು ಕೇವಲ ನೀವು ಅವರಿಗೆ ಎಷ್ಟು ಉಪಯುಕ್ತರು ಎಂಬುದನ್ನು ಮಾತ್ರ ನೋಡ್ತಾರೆ ಮತ್ತು ನೀವು ಅವರಿಗೆ ಇನ್ನು ಮುಂದೆ ಉಪಯುಕ್ತರಲ್ಲ ಎಂದು ಅವರಿಗೆ ಅನಿಸಿದ ದಿನದಿಂದಲೇ ನಿಮ್ಮನ್ನು ನಿರ್ಲಕ್ಷಿಸಲು ಪ್ರಾರಂಭಿಸ್ತಾರೆ. ಯಾರಾದರೂ ನಮ್ಮನ್ನು ನಿರ್ಲಕ್ಷಿಸಿದಾಗ ಎಷ್ಟು ಕೆಟ್ಟದಾಗಿ ಅನಿಸುತ್ತದೆ ಅಲ್ಲವೇ? ನಾವು ಅವರ ಮುಂದೆ ಇದ್ದರೂ ನಮ್ಮ ಉಪಸ್ಥಿತಿಯನ್ನು ಯಾರೂ ಗಮನಿಸೋದೇ ಇಲ್ಲ. ನಾವು ಮಾತಾಡ್ತೇವೆ, ಆದರೆ ಜನರು ಅದನ್ನು ಕೇಳೋದೇ ಇಲ್ಲ. ನಾವು ಕರೆ ಮಾಡಿದ್ರೆ ಕಟ್ ಮಾಡ್ತಾರೆ. ನಾವು ಸಂದೇಶ ಕಳಿಸಿದ್ರು ಕೂಡ ಎದುರಿನವರು ಆನ್ಲೈನ್ನಲ್ಲಿದ್ದರೂ ಪ್ರತ್ಯುತ್ತರವನ್ನು ನೀಡುವುದೇ ಇಲ್ಲ. ನಿಧಾನವಾಗಿ ವ್ಯಕ್ತಿಯು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳಲು ಪ್ರಾರಂಭಿಸ್ತಾನೆ. ನನಗೆ ಯಾವುದೇ ಮೌಲ್ಯವಿಲ್ಲವೇ? ನಾನು ಕೇವಲ ಸಮಯ ಕಳೆಯುವ ಸಾಧನವೇ? ಜನರು ನನಗೆ ಏನಾದರೂ ಬೇಕಾದಾಗ ಮಾತ್ರ ನನ್ನನ್ನು ನೆನಪಿಸಿಕೊಳ್ತಾರೆಯೇ? ಮತ್ತು ಇಲ್ಲಿಂದಲೇ ವ್ಯಕ್ತಿಯ ಒಳಗೊಳಗೆ ನಡೆಯಲು ಪ್ರಾರಂಭಿಸ್ತಾನೆ. ನಿರ್ಲಕ್ಷಿಸಲು ಯಾವುದೇ ಕಾರಣವಿರಬಹುದು. ಕೆಲವರನ್ನ ಅವರ ಸ್ನೇಹಿತರು ನಿರ್ಲಕ್ಷಿಸ್ತಾರೆ, ಏಕೆಂದರೆ ಅವರು ಇನ್ಮುಂದೆ ಅವರ ಮಟ್ಟಕ್ಕೆ ಸೇರೋದಿಲ್ಲ ಎಂದು. ಕೆಲವರನ್ನ ಅವರದ್ದೇ ಮನೆಯವರು ನಿರ್ಲಕ್ಷಿಸ್ತಾರೆ, ಏಕೆಂದರೆ ಅವರು ಇನ್ನೂ ಏನನ್ನೂ ಸಾಧಿಸೋದಿಲ್ಲ ಎಂದು. ಕೆಲವರನ್ನ ಅವರ ಪ್ರೀತಿ ನಿರ್ಲಕ್ಷಿಸುತ್ತದೆ, ಏಕೆಂದರೆ ಅವರಿಗೆ ಇವರಿಗಿಂತ ಉತ್ತಮ ಆಯ್ಕೆ ಸಿಕ್ಕಿದೆ. ಮತ್ತು ಕೆಲವರನ್ನ ಇಡೀ ಜಗತ್ತು ನಿರ್ಲಕ್ಷಿಸುತ್ತದೆ, ಏಕೆಂದರೆ ಅವರು ತಮ್ಮ ಹೋರಾಟವನ್ನು ಮೌನವಾಗಿ ನಡೆಸುತ್ತಾರೆ. ಎದುರಿನವರು ಎಲ್ಲವನ್ನ ಅರ್ಥ ಮಾಡಿಕೊಂಡಿದ್ರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನ ನಿರ್ಲಕ್ಷಿಸಿದಾಗ ಹೆಚ್ಚು ನೋವಾಗುತ್ತದೆ. ಸ್ಟೇಟಸ್ ನೋಡ್ತಾರೆ, ಸ್ಟೋರಿ ನೋಡ್ತಾರೆ, ನಗ್ತಾರೆ, ಆದರೆ ನಿಮಗೆ ಉತ್ತರಿಸೋದಿಲ್ಲ. ಆದರೆ ಇಂದು ನಾನು ನಿಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಲು ಬಯಸ್ತೇನೆ. ನಿಮಗೆ ಅನಿಸಿದಷ್ಟು ನೀವು ಅಸಹಾಯಕರಲ್ಲ. ಜನರು ನಿಮ್ಮನ್ನು ಅಂದುಕೊಂಡಷ್ಟು ನೀವು ದುರ್ಬಲರಲ್ಲ. ಸಮಸ್ಯೆ ನಿಮ್ಮಲ್ಲಿಲ್ಲ. ಸಮಸ್ಯೆ ಅಂದರೆ ನೀವು ತಪ್ಪು ಜನರಿಂದ ನಿಮ್ಮ ಮೌಲ್ಯವನ್ನು ನಿರೀಕ್ಷಿಸುತ್ತಿದ್ರಿ. ಇಂದು ನಾನು ನಿಮಗೆ ಅಳುವ ವಿಧಾನವನ್ನು ಕಲಿಸೋದಿಲ್ಲ. ಇಂದು ನಾನು ನಿಮಗೆ ಬೇಡಿಕೊಳ್ಳುವ ವಿಧಾನವನ್ನು ಕೂಡ ಕಲಿಸೋದಿಲ್ಲ. ಇಂದು ನಾನು ನಿಮಗೆ ಉದ್ದನೆಯ ಸಂದೇಶಗಳನ್ನು ಕಳುಹಿಸುವ ವಿಧಾನವನ್ನು ಕೂಡ ಕಲಿಸೋದಿಲ್ಲ. ಇಂದು ನಾನು ನಿಮಗೆ ಮೌನವಾಗಿ ಜನರಿಗೆ ಅವರ ಸ್ಥಾನವನ್ನು ತೋರಿಸುವ ವಿಧಾನವನ್ನು ಹೇಳಲು ಹೊರಟಿದ್ದೇನೆ. ಕೇವಲ 3 ವಿಷಯಗಳು: ರಿಟರ್ನ್ ಬಿಹೇವಿಯರ್, ತಾಳ್ಮೆ ಮತ್ತು ಅತ್ಯುತ್ತಮ ಪ್ರತ್ಯುತ್ತರ. ನೀವು ಈ 3 ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡ್ರೆ ಇಂದು ನಿಮ್ಮನ್ನು ನಿರ್ಲಕ್ಷಿಸುತ್ತಿರುವ ಜನರು ನಾಳೆ ನಿಮ್ಮ ಒಂದು ನೋಟಕ್ಕಾಗಿ ಹಂಬಲಿಸ್ತಾರೆ. ರಿಟರ್ನ್ ಬಿಹೇವಿಯರ್ ಆತ್ಮಗೌರವದ ಆರಂಭ. ಮೊದಲು ನಿಮ್ಮ ದೊಡ್ಡ ತಪ್ಪನ್ನು ಅರ್ಥ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದಾಗ ನೀವು ಹೆಚ್ಚು ಪ್ರಯತ್ನಿಸಲು ಪ್ರಾರಂಭಿಸ್ತೀರಿ. ಹೆಚ್ಚು ಕರೆಗಳು, ಹೆಚ್ಚು ಸಂದೇಶಗಳು, ಹೆಚ್ಚು ಸಮರ್ಥನೆಗಳು, ಮತ್ತು ನೀವು ಎಷ್ಟು ಹೆಚ್ಚು ಬಾಗ್ತೀರೋ ಅಷ್ಟೇ ಹೆಚ್ಚು ಎದುರಿನವರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸ್ತಾರೆ. ನೆನಪಿಡಿ, ಯಾವಾಗಲೂ ಲಭ್ಯವಿರುವವನ್ನ ಎಂದಿಗೂ ಗೌರವಿಸೋದಿಲ್ಲ. ರಿಟರ್ನ್ ಬಿಹೇವಿಯರ್ ಎಂದರೆ ನಿಮ್ಮೊಂದಿಗೆ ಹೇಗೆ ವರ್ತಿಸಲಾಗುತ್ತದೆಯೋ ಅದೇ ರೀತಿ ಎದುರಿನವರಿಗೆ ವರ್ತಿಸೋದು. ಯಾರಾದರೂ ನಿಮ್ಮ ಸಂದೇಶಕ್ಕೆ ಪ್ರತ್ಯುತ್ತರ ನೀಡದಿದ್ದರೆ ನೀವು ಕೂಡ ತಕ್ಷಣ ಪ್ರತ್ಯುತ್ತರ ನೀಡುವುದನ್ನು ನಿಲ್ಲಿಸಿ. ಯಾರಾದರೂ ನಿಮ್ಮ ಉಪಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ನೀವು ಕೂಡ ನಿಮ್ಮ ಉಪಸ್ಥಿತಿಯನ್ನು ಕಡಿಮೆ ಮಾಡಿ. ಸ್ನೇಹಿತರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ಅವರ ಹಿಂದೆ ಓಡುವುದನ್ನು ನಿಲ್ಲಿಸಿ. ದೂರವಿರಿ, ಶಾಂತವಾಗಿರಿ, ಒಬ್ಬಟ್ಟಿಯಾಗಿರಿ, ಆದರೆ ಅನಿವಾರ್ಯವಾಗಿ ಅಲ್ಲ, ಸ್ವಾಭಿಮಾನದಿಂದ. ಇದು ಯಾವುದೇ ಪ್ರದರ್ಶನವಲ್ಲ, ಇದು ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯುವ ವಿಧಾನ. ತಾಳ್ಮೆ, ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಇಲ್ಲಿ ಹೆಚ್ಚಿನ ಜನರು ತಮ್ಮ ಸೋಲನ್ನು ಒಪ್ಕೊಳ್ತಾರೆ, 2 ದಿನ ದೂರವಿರ್ತಾರೆ, 3ನೇ ದಿನ ತಾಳ್ಮೆ ವಹಿಸ್ತಾರೆ ಮತ್ತು 4ನೇ ದಿನ ತಾವೇ ಸಂದೇಶವನ್ನು ಕಳುಹಿಸ್ತಾರೆ. ತಾಳ್ಮೆ ಅಂದರೆ ನಿಮಗೆ ನೋವಾಗುವುದಿಲ್ಲ ಎಂದಲ್ಲ, ನೋವಾಗುತ್ತದೆ, ಬಹಳ ನೋವಾಗುತ್ತದೆ. ಆದರೆ ತಾಳ್ಮೆ ಎಂದರೆ ನೋವಿನ ಹೊರತಾಗಿಯೂ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳೋದು. ಈ ಸಮಯದಲ್ಲಿ ನೀವು ನಿಮ್ಮ ಮೇಲೆ
ಕೆಲಸ ಮಾಡಬೇಕು, ನಿಮ್ಮ ಕೌಶಲ್ಯಗಳ ಮೇಲೆ, ನಿಮ್ಮ ವೃತ್ತಿ ಜೀವನದ ಮೇಲೆ, ನಿಮ್ಮ ದೇಹದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ಅವರು ಏನು ಮಾಡ್ತಿದ್ದಾರೆ ಎಂದು ನೋಡಬೇಡಿ. ಅವರು ಯಾರೊಂದಿಗೆ ಸಂತೋಷವಾಗಿದ್ದಾರೆ ಎಂದು ಕೂಡ ನೋಡಬೇಡಿ. ನೀವು ಏನಾಗ್ತಿದ್ದೀರಿ ಎಂಬುದನ್ನು ಮಾತ್ರ ನೋಡಿ. ಏಕೆಂದರೆ ಇಂದು ನಿಮ್ಮನ್ನು ನಿರ್ಲಕ್ಷಿಸುತ್ತಿರುವ ಜನರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ತಮ್ಮನ್ನು ತಾವೇ ಚಿಕ್ಕವರೆಂದು ಭಾವಿಸ್ತಾರೆ. ಅತ್ಯುತ್ತಮ ಪ್ರತ್ಯುತ್ತರ ಮೌನದ ಶಕ್ತಿ. ಸ್ವಲ್ಪ ಸಮಯದ ನಂತರ ಅದೇ ಜನರು ನಿಮ್ಮ ಬಳಿಗೆ ಬರ್ತಾರೆ. ಇತ್ತೀಚೆಗೆ ಏಕೆ ಮಾತನಾಡ್ತಿಲ್ಲ ಎಂದು ಕೇಳ್ತಾರೆ. ಏಕೆ ಇಷ್ಟು ಬದಲಾಗಿದ್ದೀರಿ ಎಂದು ಕೇಳ್ತಾರೆ. ಇದು ನಿಮ್ಮ ನಿಜವಾದ ಪರೀಕ್ಷೆ. ನೀವು ನಿಮ್ಮ ನೋವನ್ನು ಹೇಳಿದರೆ ಎಲ್ಲ ಶ್ರಮ ವ್ಯರ್ಥವಾಗ್ಬಿಡುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಎಲ್ಲ ನೋವನ್ನು ಹೇಳಿದರೆ ನಿಮ್ಮ ಎಲ್ಲ ಶ್ರಮ ಕೂಡ ವ್ಯರ್ಥವಾಗ್ಬಿಡುತ್ತೆ. ಅವರಿಗೆ ನೀಡೋ ಅತ್ಯುತ್ತಮ ಪ್ರತ್ಯುತ್ತರ ಎಂದರೆ ಕಡಿಮೆ ಪದಗಳು. ಸಂಪೂರ್ಣ ನಿಯಂತ್ರಣದಲ್ಲಿರಿ. ಇಷ್ಟೇ ಹೇಳಬೇಕು, ನಾನು ಬದಲಾಗಿಲ್ಲ, ಕೇವಲ ನನ್ನ ಕೆಲಸದಲ್ಲಿ ನಿರತನಾಗಿದ್ದೇನೆ ಎಂದು. ಮತ್ತೆ ಅವರು ಯಾವ ಕೆಲಸ ಅಂತ ಕೇಳಿದರೆ ಕೇವಲ ಸಮಯ ಬರಲಿ ಎಂದು ಹೇಳಿ. ಈ ಉತ್ತರ ಅವರ ಮನಸ್ಸಿನಲ್ಲಿ ಉಳಿಯುತ್ತದೆ. ಈ ಉತ್ತರ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಕೊನೆಯ ಮಾತು, ನಿಮ್ಮನ್ನು ನಿರ್ಲಕ್ಷಿಸುವ ಜನರು ಅವರು ನಿಮ್ಮ ಶತ್ರುಗಳಲ್ಲ, ಅವರು ನಿಮ್ಮ ಶಿಕ್ಷಕರು. ನಿಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕೆಂದು ಅವರು ನಿಮಗೆ ಕಲಿಸ್ತಿದ್ದಾರೆ. ನೀವು ಈ 3 ವಿಷಯಗಳನ್ನು ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡ್ರೆ ಜೀವನವು ನಿಮಗೆ ನೀವು ಅರ್ಹರಾಗಿರುವ ಗೌರವವನ್ನು ಖಂಡಿತವಾಗಿಯೂ ನೀಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.